ಅಥಣಿಯಲ್ಲಿ ಮೌನಯೋಗಿ ಮರುಳಶಂಕರ ದೇವರ ಸರ್ಕಲ್ ಉದ್ಘಾಟನೆ. ಶ್ರೀ ಮೌನಯೋಗಿ ಮರುಳಶಂಕರ ದೇವರ ಆದರ್ಶ ಬದುಕು ನಮಗೆಲ್ಲ ಮಾದರಿ ಅಂತ ಗಚ್ಚಿನ ಮಠದ ಶ್ರೀ ಬಸವ ಸ್ವಾಮೀಜಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಶ್ರೀ ಮರುಳಶಂಕರ ದೇವರುಗಳ ವೃತ್ತದ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಶ್ರೀ ಮರುಳಶಂಕರ ದೇವರು ಅಥಣಿ ಶಿವಯೋಗಿಗಳ ಶಿಷ್ಯರಾಗಿದ್ದರಷ್ಟೇ ಅಲ್ಲ, ಶಿವಯೋಗಿಗಳ ಸೇವೆ ಮಾಡಿದ ಮಹಾನ್ ವ್ಯಕ್ತಿಗಳಾಗಿದ್ದ ಇವರು ಶಿವಯೋಗಿಗಳ ಲಿಂಗೈಕ್ಯದ ನಂತರವೂ ಕೂಡ ತಮ್ಮ ಇಡೀ ಜೀವನವನ್ನು ಗಚ್ಚಿನ ಮಠದ ಸೇವೆಯಲ್ಲಿಯೇ ಕಳೆದರು ಅಂತ ಅವರು ಇಂದು ಅವರ ಜನ್ಮದಿನದ ಅಂಗವಾಗಿ ಸ್ಥಳೀಯ ಕೆಲ ಯುವಕರು ಹಳ್ಯಾಳ ರಸ್ತೆಯ ವೈಕುಂಠಧಾಮಕ್ಕೆ ಸೇರಿದ ಸ್ಥಳಗಳಲ್ಲಿ ಮರುಳಶಂಕರ ದೇವರ ಹೆಸರಿನಿಂದ ವೃತ್ತ ನಿರ್ಮಿಸಿರುವ ಕಾರ್ಯ ಅಭಿನಂದರ ಅಂತ ಖುಷಿ ವ್ಯಕ್ತಪಡಿಸಿದ್ರು. ಮಹಾನ್ ಚೇತನ ಅಂದ್ರೆ ಮರುಳಶಂಕರ ದೇವರುಗಳು ಈ ಸರ್ಕಲ್ನ ವಿಶೇಷವಾಗಿ ಇಲ್ಲಿ ಸರ್ಕಲ್ ಆಗಬೇಕು, ಮರುಳಶಂಕರ ದೇವರುಗಳ ಹೆಸರು ಉಳಿಬೇಕು ಅಂತ ಒಂದು 50-60 ಜನ ಹುಡುಗರು ಪ್ರತಿ ವರ್ಷ ಇಲ್ಲಿ ಸರ್ಕಲ್ ಮುಂದೆ ನಿಂತ್ಕೊಳ್ಳೋದು, ಫೋಟೋ ಹಾಕಾರ. ನಮ್ಮ ಪರಿಸು ತೋಡ್ಕರ್ ಅವರು, ಮಿತೇಶ್ ಪಟ್ಟಣ ಅವರು ಯುವಕರು ಪ್ರಾರಂಭ ಮಾಡಿದ್ದು ಈಗ ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಆಗಿದೆ. ಜೊತೆಗೆ ನಮ್ಮ ಆದಿಬಳಜಿ ಯುವ ವೇದಿಕೆಯ ಧುರೀಣರಾಗಿರುವಂಥ ಸತೀಶ್ ಪಾಟೀಲ್ ಎಲ್ಲ ಹುಡುಗರು ಸೇರಿ ಇದು ಮಾಡೋದು. ಅದು ಇವತ್ತೆಲ್ಲ ದೊಡ್ಡವರ ಹಸ್ತ ಮುಟ್ಟಿದೆ. ಇವತ್ತು ವಂಜೋಳ್ ಸರ್ ಅಂತಾರೆ ಮುಂಚೂಣಿಯಲ್ಲಿ ಬೇಗ ಒಂದು ವಿಶೇಷವಾಗಿ ಮರುಳಶಂಕರ ದೇವರುಗಳ ಸರ್ಕಲ್ ಆಗುತ್ತೆ. ನಮ್ಮ ಕುಂಟೋಳಿಯವರು ಕೂಡ ಸಹಕಾರವನ್ನು ನೀಡಲಿ. ಜೊತೆಗೆ ಹಳ್ಯಾಳ ಸರ್ಕಲ್ದಲ್ಲಿ ಶಿವಯೋಗಗಳ ಒಂದು ಮೂರ್ತಿಯನ್ನು ಗದಗ್ನಲ್ಲಿ ಪುಟ್ಟರಾಜ ಗವಾಯಿಗಳದ್ದು ಒಂದು ಸರ್ಕಲ್ ಮಾಡಿದ್ದಾರೆ. ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಶಿವಯೋಗಗಳದ್ದು ಒಂದು ಸರ್ಕಲನ್ನು ಮಾಡೋಣ. ಅದು ಎರಡು ಗುರು ಶಿಷ್ಯರಿವರು ಎರಡೂ ಸರ್ಕಲನ್ನು ಭಾಳ ಆಕರ್ಷಕವಾಗಿ ಒಂದು ಮಾಡೆಲ್ ಆಗಿ ಮಾಡುವಂಥ ನಿಟ್ಟಿನಲ್ಲಿ ನೀವೇನು ಸಹಕಾರ ಕೇಳ್ತೀರಿ ನಾವು ರಿಸೀವ್ ಮಾಡೋದ್ರಿಂದ ನೀವು ಕೂಡ ಸಹಕಾರ ಮಾಡಿ ಒಂದು ಒಳ್ಳೆಯ ಒಂದು ಸೇರಿ ಮಾಡೋಣ ಅನ್ನುವಂಥ ಆಶಯಗಳನ್ನು ವ್ಯಕ್ತಪಡಿಸುತ್ತಾ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ವೈಕುಂಠಧಾಮ ಸಮಿತಿಯ ಸದಸ್ಯರು ಹಾಗೂ ಸಮಾಜ ಸೇವಕರು ನ್ಯಾಯವಾದಿಗಳಾದ ಕೆ.ಎ. ವಂಜೋಳ ಮಾತನಾಡಿ, ಶ್ರೀ ಮರುಳಶಂಕರ ದೇವರುಗಳ ಗುರುಗಳಾದ ಶ್ರೀ ಅಥಣಿ ಶಿವಯೋಗಿಗಳ ವೃತ್ತದಲ್ಲಿ ಪುತ್ಥಳಿ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿಗಳ ದೇಣಿಗೆ ನೀಡುವುದಾಗಿ ಘೋಷಿಸಿದ ಅವರು ಶ್ರೀ ಮರುಳಶಂಕರ ದೇವರುಗಳ ವೃತ್ತದ ಅಭಿವೃದ್ಧಿಗೂ ತನು ಮನ ಮತ್ತು ಧನದ ರೂಪದಲ್ಲಿ ಸಹಕಾರ ನೀಡುವೆ ಅಂತ ತಿಳಿಸಿದರು. ಯೋಗಿಗಳ ಸರ್ಕಲ್ ಮಾಡುವಾಗ ಮೂರ್ತಿ ಏನು ಪ್ರತಿಷ್ಠಾಪನೆ ಮಾಡ್ತೀರಿ, ಏನು ಯುವಕರು ಒಂದು ಕಮಿಟಿ ಮಾಡ್ರಿ. ಆ ಕಮಿಟಿ ಒಳಗೆ ಕಮಿಟಿ ಮಾಡಿದ್ರೆ ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡೋಣ. ನಾವೊಂದು ಆ ಮೂರ್ತಿ ಪ್ರತಿಷ್ಠಾಪನೆಗೆ ಒಂದು 5 ಲಕ್ಷ ರೂಪಾಯಿ ಪೂಜಾರಿ ಯಾವಾಗ ಆಶೀರ್ವಾದ ಮಾಡೋಣ. ಶೆಟ್ಟರ ಮಠದ ಶ್ರೀ ಮರುಳ ಸಿದ್ಧ ಸ್ವಾಮೀಜಿ ವಿನಯ ಪಾಟೀಲ ಮಾತನಾಡಿದರು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ರಾವಸಾಬ ಹೈಹೊಳೆ, ಉದಯ್ ಸೋಳ್ಸಿ, ವೆಂಕಟೇಶ್ ದೇಶಪಾಂಡೆ, ನ್ಯಾಯವಾದಿ ಮಿತೇಶ್ ಪಟ್ಟಣ, ಧುರೀಣರಾದ ಮುರುಗೇಶ್ ಕುಮಟಹಳ್ಳಿ, ಅಶೋಕ ಇಗಡಿ, ಅರವಿಂದ್ ಬಣಜಗೇರ, ಸಂಭಾಜಿ ನಿಂಬಾಳ್ಕರ್, ಸಂಜೀವ ಕೊಕಾಟ್ರೆ, ಪ್ರಶಾಂತ ತೊಡ್ಕರ, ಅಶೋಕ ಶಿಜೋಳಿ, ವಿನಾಯಕ ಪಾಟೀಲ, ಸತೀಶ್ ಪಾಟೀಲ, ಸಿದ್ದು ಪಾಟೀಲ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.